ದೇಶದ ವಿವಿಧ ರಾಜ್ಯಗಳ ಸಚಿವರ ಮೇಲಿನ ಕೇಸ್ಗಳು ರಿವೀಲ್ ಆಗ್ತಿವೆ. ಅಸೋಸಿಯೇಷನ್ ಡೆಮಾಕ್ರೆಟಿಕ್ ರಿಫಾರ್ಮ್ಸ್ ವರದಿ ಬಹಿರಂಗ ಆಗಿದೆ. ಕೇಂದ್ರ ರಾಜ್ಯ ಸಚಿವರ ಮೇಲಿರುವ ಕ್ರಿಮಿನಲ್ ಕೇಸ್ ವಿವರ ಬಿಡುಗಡೆ ಆಗಿದೆ. ಇಲ್ಲಿವರೆಗೂ ಜನಸಾಮಾನ್ಯರ ಕೇಸ್ಗಳನ್ನು ನೀವು ಗಮನಿಸ್ತಾ ಇದ್ರಿ. ಆದರೆ ಜನಪ್ರತಿನಿಧಿಗಳು ಅಂತ ಬಂದಾಗ ಅಥವಾ ಮಂತ್ರಿಗಳು ಅಂತ ಬಂದಾಗ ಅವರ ಕೇಸ್ಗಳ ಬಗ್ಗೆ ಕೂಡ ಜನಸಾಮಾನ್ಯರಿಗೆ ಗೊತ್ತಾಗಬೇಕಲ್ವಾ? 47ರಷ್ಟು ಸಚಿವರ ಮೇಲಿವೆ ಗಂಭೀರ ಕ್ರಿಮಿನಲ್ ಕೇಸ್ಗಳು. 47ರಷ್ಟು ಸಚಿವರ ಮೇಲಿವೆ ಕೊಲೆ, ಸುಲಿಗೆ, ಮಹಿಳಾ ದೌರ್ಜನ್ಯ ಆರೋಪಗಳು, ಗಂಭೀರ ಆರೋಪಗಳೇ ಇರೋದು. 27 ರಾಜ್ಯ 3 ಕೇಂದ್ರಾಡಳಿತ ಪ್ರದೇಶಗಳನ್ನು ಒಳಗೊಂಡ ಸರ್ವೆ ಇದು. ಸರ್ವೆಯಲ್ಲಿ ಕೇಂದ್ರ ಹಾಗೂ ರಾಜ್ಯದ 643 ಸಚಿವರ ಮೇಲಿನ ಕೇಸನ್ನು ಪರಿಶೀಲನೆ ಮಾಡಲಾಗಿದೆ. ಈ ವೇಳೆ 302 ಮಂದಿ ಸಚಿವರ ಮೇಲೆ ಕ್ರಿಮಿನಲ್ ಪ್ರಕರಣಗಳು ಇರೋದು ಬೆಳಕಿಗೆ ಬಂದಿದೆ. 174 ಸಚಿವರ ಮೇಲೆ ಗಂಭೀರ ಕ್ರಿಮಿನಲ್ ಕೇಸ್ಗಳು ದಾಖಲಾಗಿವೆ. 72 ಕೇಂದ್ರ ಸಚಿವರ ಪೈಕಿ 29 ಮಂದಿ ಮೇಲೆ ಕ್ರಿಮಿನಲ್ ಕೇಸ್ ದಾಖಲಾಗಿವೆ. ತಾವು ಚುನಾವಣಾ ಆಯೋಗಕ್ಕೆ ಸಲ್ಲಿಸಿರುವ ಅಫಿಡವಿಟ್ನಲ್ಲೇ ಉಲ್ಲೇಖ ಮಾಡಿದ್ದಾರೆ. ಆಂಧ್ರಪ್ರದೇಶ, ತಮಿಳುನಾಡು, ಕರ್ನಾಟಕ, ಪಂಜಾಬ್, ತೆಲಂಗಾಣ ಸೇರಿದಂತೆ ದೆಹಲಿ, ಪುದುಚೇರಿ, ಪಂಜಾಬ್ನಲ್ಲಿ ಹೆಚ್ಚು ಕ್ರಿಮಿನಲ್ ಕೇಸ್ಗಳು ದಾಖಲಾಗಿವೆ. ಇದರಿಂದ ಕರ್ನಾಟಕವು ಹೊರತಲ್ಲ ಅನ್ನೋದೇ ಬೇಸರದ ಸಂಗತಿ. ಕೇಸ್ ಇರುವ ಸಚಿವರಿದ್ದಾರೆ. 60% ಸಚಿವರ ಮೇಲೆ ಕ್ರಿಮಿನಲ್ ಕೇಸ್ಗಳು ದಾಖಲಾಗಿರೋದು. ಜಮ್ಮು ಮತ್ತು ಕಾಶ್ಮೀರ, ಹರಿಯಾಣ ಹಾಗೂ ನಾಗಾಲ್ಯಾಂಡ್, ಉತ್ತರಾಂಚಲದಲ್ಲಿ ಸಚಿವರ ಮೇಲೆ ಒಂದೇ ಒಂದು ಕೇಸ್ಗಳಿಲ್ಲ. ಇಲ್ಲಿ ಅನೇಕ ದಾಳಿಗಳಾಗ್ತಾ ಇರ್ತವೆ. ಟೆರರಿಸ್ಟ್ ಅಟ್ಯಾಕ್ಗಳು ಜಮ್ಮು ಕಾಶ್ಮೀರದಲ್ಲಿ ಆಗ್ತಿರ್ತವೆ, ನೀವು ಗಮನಿಸಿದ್ದೀರಾ. ಆದರೆ ಇಲ್ಲಿ ನೋಡಿ, ಸಚಿವರ ಮೇಲೆ ಯಾವುದೇ ಕೇಸ್ಗಳಿಲ್ಲ ಅನ್ನೋದೇ ಒಂದು ಖುಷಿ ವಿಚಾರ. ಕೇಂದ್ರಾಡಳಿತ ಪ್ರದೇಶವಾಗಿದ್ದಂಥ ಜಮ್ಮು ಕಾಶ್ಮೀರ ಈಗ ಅದು ಕೂಡ ಪ್ರಜಾಪ್ರಭುತ್ವ ರಾಜ್ಯ ಆಗಿದೆ. ಹಾಗಾದರೆ ಯಾವ್ಯಾವ ಪಕ್ಷದವರ ಮೇಲೆ ಎಷ್ಟು ಕೇಸ್ ಇದ್ದಾವೆ? ಇದು ನಮ್ಮನ್ನ ಆಳ್ತಾ ಇರುವಂತಹ ಸಚಿವರ ಮೇಲೆ ಇರುವಂಥ ಕೇಸ್ಗಳ ವಿವರ. ಬಿಜೆಪಿ 336 ಸಚಿವರಲ್ಲಿ 136 ಮಂದಿ ಕೇಸ್ ಇದೆ, ಅವ್ರ ಮೇಲೆ ಕೇಸ್ಗಳಿದ್ದಾವೆ. ಬಿಜೆಪಿ 88 ಸಚಿವರ ಮೇಲೆ ಗಂಭೀರ ಕ್ರಿಮಿನಲ್ ಕೇಸ್ಗಳೇ ದಾಖಲಾಗಿದ್ದಾವೆ. ಇನ್ನು ಕಾಂಗ್ರೆಸ್ನ 61 ಸಚಿವರಲ್ಲಿ 45 ಮಂದಿ ಸಚಿವರ ಮೇಲೆ ಕೇಸ್ಗಳು ದಾಖಲಾಗಿದ್ದಾವೆ. ಕಾಂಗ್ರೆಸ್ನ 18 ಮಂದಿ ಮೇಲೆ ಗಂಭೀರ ಕ್ರಿಮಿನಲ್ ಪ್ರಕರಣಗಳು ದಾಖಲಾಗಿದ್ದಾವೆ. ಇನ್ನು ಡಿಎಂಕೆಯ 31 ಸಚಿವರ ಪೈಕಿ 27 ಸಚಿವರ ಮೇಲೆ ಕೇಸ್ಗಳಿವೆ. ಡಿಎಂಕೆಯ 14 ಮಂದಿ ಮೇಲೆ ಗಂಭೀರ ಕ್ರಿಮಿನಲ್ ಕೇಸ್ಗಳು ದಾಖಲಾಗಿವೆ. ಟಿಎಂಸಿಯ ಪಕ್ಷದಲ್ಲಿ 40 ಸಚಿವರಿದ್ದಾರೆ. ಅದರಲ್ಲಿ 13 ಮಂದಿ ಮೇಲೆ ಕೇಸ್ ಇವೆ. 8 ಸಚಿವರ ಮೇಲೆ ಗಂಭೀರ ಕ್ರಿಮಿನಲ್ ಪ್ರಕರಣಗಳೇ ದಾಖಲಾಗಿರೋದು. ಟಿಡಿಪಿಯ 23 ಸಚಿವರಲ್ಲಿ 22 ಸಚಿವರ ಮೇಲೆ ಕೇಸ್ಗಳಿವೆ. ಒಬ್ಬರು ಸಚಿವರಲ್ಲಿ ಸೇಫ್. ಇದರಲ್ಲಿ 13 ಮಂದಿ ಮೇಲೆ ಕ್ರಿಮಿನಲ್ ಪ್ರಕರಣಗಳೇ ದಾಖಲಾಗಿರೋದು. ಇನ್ನು ಎಎಪಿ ಈ ಪಕ್ಷದಲ್ಲಿ 16 ಸಚಿವರಿದ್ದಾರೆ. 11 ಸಚಿವರ ಮೇಲೆ ಕೇಸ್ಗಳಿವೆ. ಈ ಆಪ್ನ 5 ಸಚಿವರ ಮೇಲೆ ಗಂಭೀರ ಕ್ರಿಮಿನಲ್ ಕೇಸ್ಗಳು ದಾಖಲಾಗಿದ್ದಾವೆ. ಗಮನಿಸ್ತಾ ಇದ್ದೀರಾ ನೀವು, ಯಾವ್ಯಾವ ಪಕ್ಷದಲ್ಲಿ ಎಷ್ಟೆಷ್ಟು ಸಚಿವರಿದ್ದಾರೆ, ಎಷ್ಟು ಸಚಿವರ ಮೇಲೆ ಕೇಸ್ಗಳು ದಾಖಲಾಗಿವೆ, ಎಷ್ಟು ಸಚಿವರ ಮೇಲೆ ಗಂಭೀರ ಕ್ರಿಮಿನಲ್ ಕೇಸ್ಗಳು ದಾಖಲಾಗಿದ್ದಾವೆ ಅಂತ. ನಮ್ಮನ್ನ ಆಳುವವರು, ನಮ್ಮ ನಡುವೆನೇ ಇರುವವರು, ಆದರೆ ಅವರ ವಿರುದ್ಧ ಕೇಸ್ಗಳು ದಾಖಲಾಗಿರೋದ್ರ ಬಗ್ಗೆ ಕೆಲವೊಮ್ಮೆ ರಿಪೋರ್ಟ್ ಆಗುತ್ತೆ, ಕೆಲವೊಮ್ಮೆ ಗೊತ್ತಾಗೋದೇ ಇಲ್ಲ. ಆದರೆ ಅವರ ಅಫಿಡವಿಟ್ ಸಲ್ಲಿಕೆ ಸಂದರ್ಭದಲ್ಲಿ ಅವರು ಡೀಟೇಲ್ಸ್ ಕೊಟ್ಟಿರ್ತಾರೆ. ಅದೆಲ್ಲವೂ ಕೂಡ ನೋಡಿ ಈಗ ಬಹಿರಂಗ ಆಗಿದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಶಿವಕುಮಾರ್. ಈಗಾಗಲೇ ಇಲ್ಲಿವರೆಗೂ ಕೂಡ ಜನಸಾಮಾನ್ಯರ ಕೇಸ್ಗಳನ್ನು ನಾವು ಗಮನಿಸ್ತಾ ಇದ್ವಿ. ಆದ್ರೀಗ ಕೇಂದ್ರ ರಾಜ್ಯ ಸಚಿವರ ಮೇಲಿರುವ ಗಂಭೀರ ಕ್ರಿಮಿನಲ್ ಕೇಸ್ಗಳು, ಸಾಮಾನ್ಯ ಕೇಸ್ಗಳು, ಅದ್ರ ಬಗ್ಗೆ ಪಟ್ಟಿ ಬಿಡುಗಡೆ ಆಗಿದೆ. ಯಾರ್ಯಾರ ವಿರುದ್ಧ ಏನೇನು ಕೇಸ್ ಇದೆ ಅಂತ ಗಮನಿಸ್ತಾ ಇದ್ದೀವಿ. ಇದ್ರ ಬಗ್ಗೆ ಡೀಟೇಲ್ಸ್ ಕೊಡೋದಾದ್ರೆ, ಗಮನಿಸ್ತಾ ಇದ್ದೀರಾ ನೀವು ಸ್ಕ್ರೀನ್ನಲ್ಲಿ ಗ್ರಾಫಿಕ್ಸ್ ಅನ್ನ. ಕಾಂಗ್ರೆಸ್, ಬಿಜೆಪಿ, ಅದೇ ರೀತಿಯಾಗಿ ಆಪ್ ಪಕ್ಷ ಇರಬಹುದು, ಟಿಎಂಸಿ ಇರಬಹುದು, ಡಿಎಂಕೆ ಇರಬಹುದು, ಟಿಟಿಡಿ, ಹೀಗೆ ಅಂದರೆ ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ಪಕ್ಷಗಳಿವೆ. ಇಲ್ಲಿ ನಮ್ಮ ಕರ್ನಾಟಕ ಅಂತ ಬಂದರೆ ಬಿಜೆಪಿ, ಕಾಂಗ್ರೆಸ್, JDS ಅಥವಾ ಪಕ್ಷೇತರ ಇಷ್ಟೇ ಇರೋದು. ಬಟ್ ಬೇರೆ ಬೇರೆ ರಾಜ್ಯಗಳಲ್ಲಿ ಅಂತ ಬಂದಾಗ ತಮಿಳುನಾಡು ಇರ್ಬೋದು, ಆಂಧ್ರ ಪ್ರದೇಶ ಇರ್ಬೋದು,
ಹೀಗೆ ಅಲ್ಲಿ ನಾವು ನೋಡಿದಾಗ ಅಲ್ಲಿ ಪಕ್ಷದವರ ಮೇಲೂ ಕೂಡ ಅಂದರೆ ಸಚಿವರ ಮೇಲೆ ಏನೇನು ಕೇಸ್ಗಳು ದಾಖಲಾಗಿದ್ದಾವೆ ಅಂತ. ಶಿವಕುಮಾರ್ ಮತ್ತೆ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಶಿವಕುಮಾರ್, ಈಗಾಗಲೇ ನಾವು ಸಚಿವರ ಮೇಲೆ ಇರುವಂಥ ಕೇಸ್ಗಳ ಬಗ್ಗೆ ಗಮನ ಹರಿಸ್ತಾ ಇದ್ದೀವಿ. ಅಸೋಸಿಯೇಷನ್ ಡೆಮಾಕ್ರೆಟಿಕ್ ರಿಫಾರ್ಮ್ಸ್ ಕೊಟ್ಟಿರುವಂಥ ವರದಿ ಪ್ರಕಾರ ಯಾವ್ಯಾವ ಸಚಿವರು ಏನೇನು ಕೇಸಲ್ಲಿ ಸಿಲ್ಕಾಕೊಂಡಿದ್ದಾರೆ. ಮೊದಲನೇ ಡೀಟೇಲ್ಸ್ ಏನು ಬೇಕಂದ್ರೆ ಇಲ್ಲಿ ಕ್ರಿಮಿನಲ್ ಕೇಸ್ಗಳು ಅಥವಾ ಗಂಭೀರ ಕೇಸ್ಗಳಂತ ಬಂದಾಗ ಅತ್ಯಾಚಾರ, ಕೊಲೆ, ಈ ಕೇಸ್ಗಳು, ಅದಕ್ಕೆ ಸಂಬಂಧಪಟ್ಟಂತೆನೂ ಡೀಟೇಲ್ಸ್ ಕೊಡೋದಾದ್ರೆ. ಸೌಖ್ಯ, ದೇಶದ ಸುಮಾರು 47ರಷ್ಟು ಸಚಿವರ ಮೇಲೆ ಗಂಭೀರವಾದಂತಹ ಕ್ರಿಮಿನಲ್ ಕೇಸ್ಗಳಿವೆ ಅಂತೇಳಿ ಎಡಿಆರ್ ಸರ್ವೆ ರಿಪೋರ್ಟ್ ವರದಿಯನ್ನ ಬಹಿರಂಗಗೊಳಿಸಿದೆ ನಿನ್ನೆಯಷ್ಟೇ. ಅಸೋಸಿಯೇಷನ್ ಡೆಮಾಕ್ರೆಟಿಕ್ ರಿಫಾರ್ಮ್ಸ್ ಸರ್ವೆಯ ಪ್ರಕಾರ ರಾಜ್ಯ ಮತ್ತೆ ಕೇಂದ್ರ ಸಚಿವರ ಮೇಲೆ ಇರುವಂತಹ ಕ್ರಿಮಿನಲ್ ಕೇಸ್ಗಳು ಮತ್ತೆ ಗಂಭೀರವಾದಂತಹ ಕ್ರಿಮಿನಲ್ ಕೇಸ್ಗಳ ವಿವರಗಳನ್ನ ಬಿಡುಗಡೆ ಮಾಡಿದೆ. ಜೊತೆಗೆ ದೇಶ ಮತ್ತೆ ರಾಜ್ಯದಲ್ಲಿರುವಂತಹ ಶ್ರೀಮಂತರ ಪಟ್ಟಿಯನ್ನು ಕೂಡ ಈ ಒಂದು ಸರ್ವೆ ರಿಪೋರ್ಟ್ ಅನ್ನ ಬಿಡುಗಡೆ ಮಾಡಿದೆ. ಸುಮಾರು 47ರಷ್ಟು ಸಚಿವರ ಮೇಲೆ ಕೊಲೆ, ಸುಲಿಗೆ, ಮಹಿಳಾ ದೌರ್ಜನ್ಯ, ಅತ್ಯಾಚಾರ ಪ್ರಕರಣಗಳು ಕೂಡ ಸೇರಿದೆ ಅನ್ನುವಂಥದ್ದನ್ನ ಈ ರಿಪೋರ್ಟ್ ನಲ್ಲಿ ಉಲ್ಲೇಖವನ್ನ ಮಾಡಲಾಗಿದೆ. 27 ರಾಜ್ಯ ವಿಧಾನಸಭೆಗಳು, 3 ಕೇಂದ್ರಾಡಳಿತ ಪ್ರದೇಶಗಳನ್ನ ಒಳಗೊಂಡಂತೆ ಎಡಿಆರ್ ಸರ್ವೆಯನ್ನ ಮಾಡಿದೆ. ಕಳೆದ 25 ವರ್ಷಗಳಿಂದಲೂ ಕೂಡ ಎಡಿಆರ್ ಪ್ರಮುಖ ಸರ್ವೆಗಳನ್ನ, ಅಧ್ಯಯನಗಳನ್ನ ಮಾಡಿ, ಸರ್ವೆ ಸಮೀಕ್ಷೆಗಳನ್ನ ಮಾಡಿ ಒಂದು ವರದಿಯನ್ನ ಬಿಡುಗಡೆ ಮಾಡಿ ಬರ್ತಾ ಇದೆ. ಬಹಳಷ್ಟು ಕ್ಲಾರಿಟಿ ಇರುತ್ತೆ ಎಡಿಆರ್ ಸರ್ವೆಗೆ. ಈ ಸರ್ವೆಯಲ್ಲಿ ಸುಮಾರು 643 ಕೇಂದ್ರ ಮತ್ತೆ ರಾಜ್ಯ ಸಚಿವರು, ಪ್ರಸ್ತುತ ಏನು ಕೇಂದ್ರ ಸರ್ಕಾರದಲ್ಲಿರುವಂತಹ ಸಚಿವರು, ಹಾಗೆ ರಾಜ್ಯಗಳ ಸಚಿವರ ಮೇಲೆ ಯಾವ ಕೇಸ್ಗಳಿದೆ, ಎಷ್ಟು ಕೇಸ್ಗಳಿದೆ ಅನ್ನುವಂಥದ್ದನ್ನ ವರದಿಯಲ್ಲಿ ಬಹಿರಂಗ ಮಾಡಲಾಗಿದೆ. ಸುಮಾರು 307 ಮಂದಿ ಸಚಿವರ ಮೇಲೆ ಕ್ರಿಮಿನಲ್ ಪ್ರಕರಣಗಳು ಇರುವಂತದ್ದನ್ನ ಇಲ್ಲಿ ಉಲ್ಲೇಖವನ್ನ ಮಾಡಲಾಗಿದೆ. ಅಂದ್ರೆ ದೇಶದಲ್ಲಿ ರಾಜ್ಯ ಮತ್ತೆ ಕೇಂದ್ರ ಸಚಿವರನ್ನ ಸೇರಿ 302 ಮಂದಿ ಮೇಲೆ ಈ ಒಂದು ಕೇಸ್ಗಳಿದೆ. ಅದರಲ್ಲಿ 643 ಒಟ್ಟು ಇರುವಂತಹ ಸಚಿವರು, ಅದರಲ್ಲಿ ಅರ್ಧದಷ್ಟು ಸಚಿವರ ಮೇಲೆ ಈ ಒಂದು ಕ್ರಿಮಿನಲ್ ಕೇಸ್ಗಳಿರುವಂತದ್ದು ನಿಜಕ್ಕೂ ಕೂಡ ಒಂದು ರೀತಿ ಆತಂಕಕಾರಿ. ಇದು ಅಧಿಕೃತವಾದಂತಹ ರಿಪೋರ್ಟ್. ಯಾಕೆಂದ್ರೆ ಈ ನಾಯಕರು ಜನಪ್ರತಿನಿಧಿಗಳಾಗುವಂತಹ ಸಂದರ್ಭದಲ್ಲಿ, ಶಾಸಕರು ಸಂಸದರಾಗುವಂತಹ ಸಂದರ್ಭದಲ್ಲಿ ಚುನಾವಣಾ ಆಯೋಗಕ್ಕೆ ಸಲ್ಲಿಸಿರುವಂತಹ ಅಫಿಡವಿಟ್ ಏನಿದೆ ಅದರಲ್ಲಿ ಅಧಿಕೃತವಾಗಿ ಉಲ್ಲೇಖವನ್ನ ಮಾಡಿರುವಂತದ್ದು. ಹಾಗಾಗಿ 174 ಜನ ಸಚಿವರ ಮೇಲೆ ಗಂಭೀರವಾದಂತಹ ಕ್ರಿಮಿನಲ್ ಕೇಸ್ಗಳಿವೆ. ಕೊಲೆ, ಸುಲಿಗೆ, ಅತ್ಯಾಚಾರ, ಮಹಿಳೆಯರ ಮೇಲೆ ದೌರ್ಜನ್ಯ ಎಸಗಿರುವಂತಹ ಆರೋಪಗಳನ್ನ ದಾಖಲು ಮಾಡಲಾಗಿದೆ. 27 ಕೇಂದ್ರ ಸಚಿವರ ಪೈಕಿ 72 ಕೇಂದ್ರ ಸಚಿವರು ಏನಿದ್ದಾರೆ ಅದರಲ್ಲಿ 29 ಮಂದಿಯ ಮೇಲೆ ಕ್ರಿಮಿನಲ್ ಕೇಸ್ಗಳನ್ನ ಇದೆ ಅನ್ನುವಂಥದ್ದನ್ನ ಅವರೇ ಚುನಾವಣಾ ಅಫಿಡವಿಟ್ ನಲ್ಲಿ ದಾಖಲು ಮಾಡಿದ್ದಾರೆ. ಆ ಒಂದು ರಿಪೋರ್ಟ್ ಅನ್ನ ಎಡಿಆರ್ ಬಿಡುಗಡೆ ಮಾಡಿದೆ. ಜೊತೆಗೆ ಆಂಧ್ರ, ತಮಿಳುನಾಡು, ಪಂಜಾಬ್, ತೆಲಂಗಾಣ, ಕರ್ನಾಟಕ, ದೆಹಲಿ, ಪುದುಚೇರಿ, ಪಂಜಾಬ್ ಸೇರಿದಂತೆ 11 ರಾಜ್ಯಗಳ ವಿಧಾನಸಭೆಯಲ್ಲಿರುವಂತಹ 60% ಸಚಿವರ ಮೇಲೆ ಗಂಭೀರವಾದಂತಹ ಪ್ರಕರಣಗಳನ್ನ ದಾಖಲು ಮಾಡಲಾಗಿದೆ. ಇದೆಲ್ಲವೂ ಕೂಡ ಇನ್ನು ಹಾಗೆ ಕೆಲವು ವಿಚಾರಣೆಯ ನಡೀತಾ ಇದೆ, ಕೆಲವು ವಿಚಾರಣೆ ಹಂತದಲ್ಲಿದೆ, ಕೆಲವು ಇನ್ನು ಮುಂದುವರೆದಿದೆ. ಜಮ್ಮು ಕಾಶ್ಮೀರ, ಹರಿಯಾಣ, ನಾಗಾಲ್ಯಾಂಡ್, ಉತ್ತರಾಂಚಲ ಈ ರಾಜ್ಯಗಳಲ್ಲಿ ಸಚಿವರ ಮೇಲೆ ಒಂದೇ ಒಂದು ಕೂಡ ಕೇಸ್ ಇಲ್ಲ ಅನ್ನುವಂಥದ್ದನ್ನ ಅವರ ಅಫಿಡವಿಟ್ ನಲ್ಲೇ ಸಲ್ಲಿಕೆ ಮಾಡಲಾಗಿದೆ. ಇದರಲ್ಲಿ ಅತಿ ಹೆಚ್ಚು ಅಂದ್ರೆ ಬಿಜೆಪಿಯ ಸುಮಾರು 336 ಸಚಿವರಲ್ಲಿ, ಅಂದ್ರೆ ರಾಜ್ಯಗಳಲ್ಲಿ ಅಧಿಕಾರ ಏನ್ ನಡೆಸ್ತಾ ಇದೆ ಬಿಜೆಪಿ, ಅಲ್ಲಿರುವಂತಹ ಸಚಿವರು ಜೊತೆಗೆ ಕೇಂದ್ರದಲ್ಲಿರುವಂತಹ ಸಚಿವರು ಒಟ್ಟು 336 ಸಚಿವರು ಇದ್ದಾರೆ ರಾಜ್ಯ ಮತ್ತೆ ಕೇಂದ್ರದಲ್ಲಿ. ಈ ಒಂದು ಸಚಿವರ ಪಟ್ಟಿಯಲ್ಲಿ ಸುಮಾರು 136 ಮಂದಿಯ ಮೇಲೆ ಕೇಸ್ಗಳನ್ನ ಕ್ರಿಮಿನಲ್ ಕೇಸ್ಗಳು ದಾಖಲಾಗಿದೆ. ಅದರಲ್ಲಿ 88 ಸಚಿವರ ಮೇಲೆ ಗಂಭೀರವಾದಂತಹ ಕ್ರಿಮಿನಲ್ ಕೇಸ್ಗಳನ್ನ ದಾಖಲು ಮಾಡಲಾಗಿದೆ. ಕಾಂಗ್ರೆಸ್ ನಲ್ಲಿ ಸುಮಾರು 61 ಸಚಿವರಲ್ಲಿ 45 ಮಂದಿ ಮೇಲೆ ಕೇಸ್ಗಳಿದ್ರೆ 18 ಮಂದಿ ಗಂಭೀರವಾದಂತಹ ಕ್ರಿಮಿನಲ್ ಪ್ರಕರಣಗಳನ್ನ ದಾಖಲು ಮಾಡಲಾಗಿದೆ. ಡಿಎಂಕೆಯಲ್ಲಿ 31 ಸಚಿವರ ಪೈಕಿ 27 ಸಚಿವರ ಮೇಲೆ ಕೇಸ್ಗಳಿದ್ರೆ 14 ಮಂದಿ ಗಂಭೀರ ಪ್ರಕರಣಗಳನ್ನ ಎದುರಿಸ್ತಾ ಇದ್ದಾರೆ. ಟಿಎಂಸಿಯ 40ರಲ್ಲಿ 13 ಮಂದಿ ಮೇಲೆ ಕ್ರಿಮಿನಲ್ ಕೇಸ್ಗಳಿವೆ. ಅದರಲ್ಲಿ 8 ಸಚಿವರ ಮೇಲೆ ಗಂಭೀರವಾದಂತಹ ಕ್ರಿಮಿನಲ್ ಪ್ರಕರಣಗಳನ್ನ ದಾಖಲು ಮಾಡಲಾಗಿದೆ. ಆಪ್ನ 16 ಸಚಿವರಲ್ಲಿ 11 ಮಂದಿ ಮೇಲೆ ಕೇಸ್ ಇದ್ರೆ 5 ಮಂದಿ ಗಂಭೀರವಾದಂತಹ ಈ ಕೊಲೆ, ಸುಲಿಗೆ, ಮಹಿಳೆಯರ ದೌರ್ಜನ್ಯದ ಕೇಸ್ಗಳೇನಿದೆ ಆ ಕೇಸ್ಗಳನ್ನ ಎದುರಿಸ್ತಾ ಇದ್ದಾರೆ. ಇವತ್ತಿಗೂ ಕೂಡ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಸೊ ಇದರಲ್ಲಿ ಅತಿ ಹೆಚ್ಚು ಬಿಜೆಪಿ ಪಕ್ಷದಲ್ಲೇ ಇರುವಂತಹ ಸಚಿವರ ಮೇಲೆ ಈ ಒಂದು ಕೇಸ್ಗಳನ್ನ ಹಾಕಲಾಗಿರುವಂತದ್ದು. ಜೊತೆಗೆ ಈ ಒಂದು ಎಡಿಆರ್ ರಿಪೋರ್ಟ್ ನಲ್ಲಿ ಶ್ರೀಮಂತ ರಾಜಕಾರಣಿಗಳು ಯಾರು ಅನ್ನುವಂಥದ್ದನ್ನು ಕೂಡ
ಬಹಿರಂಗ ಮಾಡಲಾಗಿದೆ. ಅದರಲ್ಲಿ ಗುಂಟೂರು ಟಿಡಿಪಿ ಸಂಸದರಾಗಿರುವಂತಹ ಚಂದ್ರಶೇಖರ್ ಪೆನ್ನುಸ್ವಾಮಿ ಅವರು ಸುಮಾರು 5,705 ಕೋಟಿ ರೂಪಾಯಿ ಆಸ್ತಿಯನ್ನ ಹೊಂದಿದ್ದು ದೇಶದಲ್ಲಿಯೇ ಮೊದಲ ಶ್ರೀಮಂತ ಅಂತೇಳಿ ಅವರನ್ನ ಘೋಷಣೆ ಮಾಡಲಾಗಿದೆ. ಹಾಗೆ ಕರ್ನಾಟಕದ ಡಿಸಿಎಂ ಡಿ.ಕೆ. ಶಿವಕುಮಾರ್ ಸುಮಾರು 1,413 ಕೋಟಿ ರೂಪಾಯಿ ಆಸ್ತಿಯನ್ನ ಹೊಂದಿರುವ ಮೂಲಕ 2ನೇ ಸ್ಥಾನದಲ್ಲಿದ್ದಾರೆ ಇಡೀ ದೇಶದಲ್ಲಿ. 3ನೇವರು ಆಂಧ್ರ ಸಿಎಂ ಚಂದ್ರಬಾಬು ನಾಯ್ಡು ಅವರು ಸುಮಾರು 931 ಕೋಟಿ ರೂಪಾಯಿ ಹೊಂದಿ 3ನೇ ಸ್ಥಾನದಲ್ಲಿದ್ರೆ, ಬೈರತಿ ಸುರೇಶ್ ಅವರು ಕೂಡ 8ನೇ ಸ್ಥಾನದಲ್ಲಿದ್ದಾರೆ. ಸುಮಾರು 600 ಕೋಟಿ ರೂಪಾಯಿಗೆ ಆಸ್ತಿಯನ್ನ ಹೊಂದಿದ್ದು ಅವರು ಕೂಡ ಈ 10ರ ಪಟ್ಟಿಯಲ್ಲಿ ಬೈರತಿ ಸುರೇಶ್ ಅವರು ಕೂಡ ಇದ್ದಾರೆ. ಹಾಗಾಗಿ ಎಡಿಆರ್ ಈ ಸಚಿವರ ಆಸ್ತಿ ಜೊತೆಗೆ ಅವರ ಮೇಲಿರುವಂತಹ ಕ್ರಿಮಿನಲ್ ಪ್ರಕರಣಗಳೇನಿದೆ ಅದೆಲ್ಲವನ್ನು ಕೂಡ ಈಗ ಅಧಿಕೃತವಾಗಿ ಬಿಡುಗಡೆ ಮಾಡಿರುವಂತದ್ದು. ಸೌಖ್ಯ. ಥ್ಯಾಂಕ್ ಯು ಶಿವಕುಮಾರ್ ಡೀಟೇಲ್ಸ್ಗೆ. ಎಡಿಆರ್ ಕೊಟ್ಟಿರುವಂತಹ ರಿಪೋರ್ಟ್ನ ಅಂಶಗಳನ್ನು ನೀವು ಗಮನಿಸ್ತಾ ಇದ್ದೀರಾ. ಯಾವ್ಯಾವ ರಾಜ್ಯದಲ್ಲಿ ಯಾವ್ಯಾವ ಪಕ್ಷದ ಸಚಿವರು ಎಷ್ಟೆಷ್ಟು ಕೇಸ್ಗಳನ್ನು ಎದುರಿಸ್ತಾ ಇದ್ದಾರೆ, ಇನ್ನು ಎಷ್ಟು ತನಿಖೆ ಆಗ್ತಾ ಇದೆ, ತನಿಖೆ ಆಗಿದೆ, ಅದೆಲ್ಲದ್ರ ಬಗ್ಗೆ ಕೂಡ ನೀವು ಡೀಟೇಲ್ಸನ್ನು ಗಮನಿಸ್ತಾ ಇದ್ದೀರಾ.